ಪಕ್ಕಾ ಭವಿಷ್ಯ. ನಾನ್ ರೂಪಲತಾ. ಮುಂದಿನ ರಾಶಿ ಯಾವುದು? ಕನ್ಯಾ ರಾಶಿ. ಇವರು ಲೀಡರ್ಶಿಪ್ ಗುಣವನ್ನ ವಹಿಸ್ತಾರೆ. ಅಂದ್ರೆ ಒಂದು ಟೀಮ್ ಅನ್ನ ಮುನ್ನಡೆಸ್ಕೊಂಡು ಹೋಗುವಂತ ಗುಣವನ್ನ ಇವರು ಹೊಂದಿರ್ತಾರೆ. ನಾನೇ ನಾಯಕಿ, ನಾನೇ ನಾಯಕ. ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಇವರು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಹೊಂದಿರ್ತಾರೆ. ತಮ್ಮ ಮೇಲೆ ಭರವಸೆಯನ್ನ ಇವರು ಇಟ್ಕೊಂಡಿರ್ತಾರೆ. ಕರೇಜ್ ಆಗಿ ಯಾವುದೇ ವಿಷಯವನ್ನ ಕೂಡ ತಗೊಂಡು ಅವರು ಮುಂದುವರಿಸ್ಕೊಂಡು ಹೋಗ್ತಾರೆ. ಏನೇ ಆದ್ರೂ ಕನ್ಯಾ ರಾಶಿ ಅಲ್ವಾ, ಇವರ ಒಂದು ಉದಾರತೆ ಇದೆ. ಇವರು ದಾನಶೀಲರು. ಇತರರಿಗೆ ದಾನವನ್ನ ಮಾಡೋದ್ರಲ್ಲಿ ಎತ್ತಿದ ಕೈ. ಓಹೋ, ದಾನಶೂರ ಕರ್ಣಿಯರು, ದಾನಶೂರ ಕರ್ಣರು. ಕ್ರಿಯೇಟಿವಿಟಿ ಇದೆ ಇವರಲ್ಲಿ. ಕಲೆ, ನಾಟಕ, ಸಂಗೀತ ಇದ್ರಲ್ಲೆಲ್ಲ ಇವರಿಗೆ ಆಸಕ್ತಿ ಜಾಸ್ತಿ. ಅದೇ ಕಲ್ಚರಲ್ ಆಕ್ಟಿವಿಟೀಸ್ ಅಂದ್ರೆ ತುಂಬಾ ಇಂಟ್ರೆಸ್ಟ್. ಇವರು ಯಾವತ್ತೂ ಕೂಡ ಏನ್ ಬಯಸ್ತಾರೆ ಗೊತ್ತಾ? ಎಲ್ರೂ ಕೂಡ ನಮ್ ಕಡೆ ಅಟ್ರಾಕ್ಟ್ ಆಗ್ಬೇಕು, ಎಲ್ರೂ ಕೂಡ ನಮ್ಮನ್ನ ಪ್ರಶಂಸೆಗೆ ಒಂದು ಒಳಪಡಿಸ್ಬೇಕು ಅಂತ ಹೇಳಿದ್ರೆ, ಎಲ್ರೂ ಕೂಡ ಹೊಗಳ್ಬೇಕು ನಮ್ಮನ್ನ ಅನ್ನುವಂತ ಗುಣ ಈ ಒಂದು ಕನ್ಯಾ ರಾಶಿಯವರದ್ದು. ಎಲ್ರೂ ಕೂಡ ನಮ್ ಕಡೆ ನೋಡ್ಬೇಕು ಅಂತ ಆಸೆ ಪಾಪ. ಕೆಲವೊಮ್ಮೆ ನಿಮ್ಮ ಅತಿಯಾದಂತ ಸೆಲ್ಫ್ ಕಾನ್ಫಿಡೆನ್ಸ್ ಇರುತ್ತಲ್ಲ, ಅದು ಇತರರಿಗೆ ನೋಡುವಾಗ ಒಂಥರ ಅಹಂಕಾರ ಅಂತ ಅನ್ನಿಸ್ಬೋದು. ತುಂಬಾ ದುರಂಕಾರ ಅವನಿಗೆ, ತುಂಬಾ ದುರಂಕಾರ ಅವಳಿಗೆ. ತಮ್ಮ ಮಾತಿನ ಮೇಲೆ ನಿಲ್ಲೋದಕ್ಕೆ ಹೆಚ್ಚು ಹಠವನ್ನ ನೀವು ತೋರಿಸ್ತೀರಾ. ಹಠ ಸ್ವಭಾವ ನಿಮ್ದು ಜಾಸ್ತಿ ಇರತ್ತೆ. ಹಠ ಆಗ್ಲೇಬೇಕು ಅಂದ್ರೆ ಆಗ್ಲೇಬೇಕು ಅಷ್ಟೇ. ಇವರಿಗೆ ಪೇಷನ್ಸ್ ಅನ್ನೋದು ಇಲ್ಲ. ತಮ್ಮ ಏನಾದ್ರೂ ಕೆಲಸಗಳು ಇವರ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರಲ್ಲ, ಅದ್ರ ತರ ಆಗಿಲ್ಲ ಅಂದ್ರೆ ತುಂಬಾ ಬೇಜಾರು ಮಾಡ್ಕೋತಾರೆ, ನೊಂದ್ಕೊಳ್ತಾರೆ ಇವ್ರು. ತಾಳ್ಮೆ ತಾಳಿದವನು ಬಾಳಿಯಾನು.